ಕಾಶಿ ಯಾತ್ರೆ. ನಮಗೆ ಸಿಕ್ಕಿರೋ ಆಕರಗಳನ್ನ ನೋಡಿದಾಗ ಕಾಶಿ ಅನ್ನೋದು ಕೇವಲ ಒಂದು ಊರಲ್ಲ, ಅದೊಂದು ಪರಿಕಲ್ಪನೆ ಅನ್ನೋದು ಸ್ಪಷ್ಟವಾಗುತ್ತೆ. ಗಂಗಾ ನದಿಯ ದಡದಲ್ಲಿರೋ ಈ ಪುರಾತನ ನಗರದ ಯಾತ್ರೆ ಬಗ್ಗೆ ನಾವೆಲ್ಲ ಕೇಳಿರ್ತೀವಿ. ಆದರೆ ಈ ಯಾತ್ರೆಯ ನಿಜವಾದ ಅರ್ಥವೇನು? ಕೇವಲ ದೇವಸ್ಥಾನಗಳಿಗೆ ಭೇಟಿ ಕೊಡೋದಾ, ಅಥವಾ ಅದರ ಹಿಂದೆ ಏನಾದ್ರೂ ಆಳವಾದ ಅರ್ಥ ಇದೆಯಾ? ಸೊ ಈ ಯಾತ್ರೆ ಕಾಲಾನಂತರದಲ್ಲಿ ಹೇಗೆಲ್ಲ ಬದಲಾಗಿದೆ, ಅದರ ಆಧ್ಯಾತ್ಮಿಕ ಮಹತ್ವವೇನು ಅಂತ ಒಟ್ಟಿಗೆ ಸೇರಿ ನೋಡೋಣ. ನೀವು ಹೇಳಿದ್ದು ತುಂಬಾ ಸರಿ. ಕಾಶಿ ಅಂದ್ರೆ ಅದೊಂದು ಅನುಭವ. ನಾವು ನೋಡಿದ ಆಕರಗಳಲ್ಲಿ ಅತ್ಯಂತ ಇಂಟ್ರೆಸ್ಟಿಂಗ್ ಅಂಶ ಅಂದ್ರೆ ಈ ಯಾತ್ರೆ ಮೊದಲು ವಾನಪ್ರಸ್ಥ ಅಂತ ಇತ್ತಲ್ಲ, ಅಂದ್ರೆ ಎಲ್ಲವನ್ನೂ ತ್ಯಾಗ ಮಾಡಿ ಜೀವನದ ಕೊನೆಯಲ್ಲಿ ಹೋಗುವ ಒಂದು ಮಾರ್ಗವಾಗಿತ್ತು. ಆದ್ರೆ ಇವತ್ತು ಅದು ಎಲ್ಲರಿಗೂ ಲಭ್ಯವಿರುವ ಒಂದು ಭಕ್ತಿಯ ಪಯಣವಾಗಿ ಬದಲಾಗಿದೆ. ಈ ರೂಪಾಂತರದ ಕಥೆ ಬಹಳ ರೋಚಕವಾಗಿದೆ. ಹಾಗಾದ್ರೆ ಅಲ್ಲಿಂದೇ ಶುರು ಮಾಡೋಣ. ಈ ವಾನಪ್ರಸ್ಥ ಅನ್ನೋ ಕಾನ್ಸೆಪ್ಟ್ ಅದೇನು? ಆಕರಗಳ ಪ್ರಕಾರ ಹಳೆ ಕಾಲದಲ್ಲಿ ರಾಜರು, ವ್ಯಾಪಾರಿಗಳೆಲ್ಲ ತಮ್ಮ ಜವಾಬ್ದಾರಿಗಳನ್ನೆಲ್ಲ ಮುಗಿಸಿ ಮಕ್ಕಳಿಗೆ ಅಧಿಕಾರ ವಹಿಸಿ ಕಾಶಿಗೆ ಹೋಗ್ತಿದ್ರು ಅಂತ ಇದೆ. ಅಂದ್ರೆ ಇದು ಒಂದ್ ರೀತಿ ಒನ್ ವೇ ಟಿಕೆಟ್ ಇದ್ದಾಗ? ಬಹುತೇಕ ಹೌದು. ಇದು ಹಿಂದೂ ಧರ್ಮದ ಆಶ್ರಮ ಪದ್ಧತಿ ಇದೆಯಲ್ಲ, ಅದರ ಒಂದು ಭಾಗ. ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ ಮತ್ತು ಸನ್ಯಾಸ ಅಂತ 4 ಹಂತಗಳು. ವಾನಪ್ರಸ್ಥ ಅಂದ್ರೆ ಲೌಕಿಕ ಜಗತ್ತಿನಿಂದ ನಿಧಾನವಾಗಿ ದೂರ ಸರಿಯೋ ಸಮಯ. ಆ ಕಾಲದಲ್ಲಿ ಕಾಶಿಗೆ ಹೋಗೋದಂದ್ರೆ ಇಹಲೋಕದ ಯಾತ್ರೆ ಮುಗೀತು, ಇನ್ನು ಪರಲೋಕದ ಚಿಂತೆ ಅಂತ ನಿರ್ಧರಿಸಿದ ಹಾಗೆ. ಅಲ್ಲಿಗೆ ಹೋಗಿ ಗಂಗೆಯ ತಟದಲ್ಲಿ ತಮ್ಮ ಕೊನೆಯ ದಿನಗಳನ್ನು ಕಳೆದು ಮುಕ್ತಿ ಪಡೆಯುವುದು ಅವರ ಉದ್ದೇಶವಾಗಿತ್ತು. ಅದು ಸಾವನ್ನು ಸಂಭ್ರಮದಿಂದ ಸ್ವಾಗತಿಸುವ ಒಂದು ಪವಿತ್ರ ಸ್ಥಳವಾಗಿತ್ತು. ಆದರೆ ಇವತ್ತು ಹಾಗಲ್ಲ. ಯುವಕರು, ಕುಟುಂಬದವರು ಎಲ್ಲರೂ ಕಾಶಿಗೆ ಹೋಗ್ತಾರೆ, ಪೂಜೆ ಮಾಡಿ ವಾಪಸ್ ಬರ್ತಾರೆ. ಈ ದೊಡ್ಡ ಬದಲಾವಣೆ ಹೇಗೆ ಮತ್ತು ಯಾಕೆ ಆಯಿತು? ಇಲ್ಲಿ ಒಂದು ಪ್ರಮುಖ ಅಂಶವನ್ನ ನಾವು ಗಮನಿಸಬೇಕು. ಒಂದು ರೈಲ್ವೆ ಹಳಿ. ಅದು ಕೇವಲ ಪ್ರಯಾಣವನ್ನ ಬದಲಿಸಿಲ್ಲ, ಅದು ಮುಕ್ತಿಯ ಪರಿಕಲ್ಪನೆಯನ್ನೇ ಬದಲಿಸಿತು. ಹೌದಾ? ಹೌದು. ಯಾವಾಗ ಬ್ರಿಟಿಷರು ರೈಲು ಮಾರ್ಗಗಳನ್ನು ನಿರ್ಮಿಸಿದ್ರೋ ಕಾಶಿಗೂ ಹೋಗಿ ಬರೋದು ಸುಲಭವಾಯಿತು. ಮೊದಲು ತಿಂಗಳುಗಟ್ಟಲೆ ನಡೆಯಬೇಕಿದ್ದ ಪ್ರಯಾಣ ಕೆಲವೇ ದಿನಗಳಲ್ಲಿ ಸಾಧ್ಯವಾಯಿತು. ಆಗ ಸಾವನ್ನು ಅರಸಿ ಹೋಗುವ ತ್ಯಾಗದ ಮಾರ್ಗ ಪುಣ್ಯ ಸಂಪಾದಿಸಿ ಗಂಗಾ ಸ್ನಾನ ಮಾಡಿ ದರ್ಶನ ಪಡೆದು ಹಿಂತಿರುಗುವ ಭಕ್ತಿಯ ಮಾರ್ಗವಾಗಿ ಬದಲಾಗೋಕೆ ತಂತ್ರಜ್ಞಾನವೇ ಕಾರಣವಾಯಿತು. ವಾವ್! ಧರ್ಮದ ಆಚರಣೆಗಳ ಮೇಲೆ ಟೆಕ್ನಾಲಜಿ ಎಷ್ಟು ಆಳವಾದ ಪ್ರಭಾವ ಬೀರಬಲ್ಲದು ಅನ್ನೋದಕ್ಕೆ ಇದೊಂದು ಅದ್ಭುತ ಉದಾಹರಣೆ. ಇದು ನಿಜಕ್ಕೂ ಒಂದು ಆಹಾ ಮೂಮೆಂಟ್. ಹಾಗಾದ್ರೆ ಈ ಯಾತ್ರೆಯ ವಿಕಾಸವನ್ನ ಅರ್ಥ ಮಾಡಿಕೊಂಡ ಮೇಲೆ ಮನಸ್ಸಿಗೆ ಬರೋ ಮೊದಲ ಚಿತ್ರವೇ ವಾರಣಾಸಿಯ ಜೀವನಾಡಿ ಗಂಗಾ ನದಿ. ಆಕರಗಳ ಪ್ರಕಾರ ಗಂಗೆಯನ್ನು ಬಿಟ್ಟು ಕಾಶಿಯನ್ನು ಊಹಿಸಿಕೊಳ್ಳೋಕ್ಕೂ ಸಾಧ್ಯವಿಲ್ಲ ಅಲ್ವಾ? ಖಂಡಿತ ಸಾಧ್ಯವಿಲ್ಲ. ಗಂಗೆ ಕೇವಲ ಒಂದು ನದಿಯಲ್ಲ, ಅದೊಂದು ಜೀವಂತ ದೇವತೆ, ಗಂಗಾ ಮಾತೆ. ಅವಳು ಪಾಪಗಳನ್ನು ತೊಳೆಯುವಳು ಅನ್ನೋದು ಒಂದು ಬಲವಾದ ನಂಬಿಕೆ. ಅದಕ್ಕಾಗಿ ಆಕರಗಳಲ್ಲಿ ಹನುಮಾನ್ ಘಾಟ್ನಂತಹ ಸ್ಥಳಗಳ ಬಗ್ಗೆ ವಿಶೇಷವಾಗಿ ಹೇಳಲಾಗಿದೆ. ಅಲ್ಲಿ ಸ್ನಾನ ಮಾಡೋದು ಕೇವಲ ದೈಹಿಕ ಶುದ್ಧಿಯಲ್ಲ, ಅದು ಮಾನಸಿಕ ಮತ್ತು ಆಧ್ಯಾತ್ಮಿಕ ಶುದ್ಧೀಕರಣ. ಅಷ್ಟೇ ಅಲ್ಲ, ಗಂಗೆ ಜೀವನ ಮತ್ತು ಮರಣದ ಚಕ್ರದ ಕೇಂದ್ರ ಬಿಂದು. ಹುಟ್ಟಿನಿಂದ ಸಾವಿನವರೆಗಿನ ಎಲ್ಲ ಸಂಸ್ಕಾರಗಳು ಗಂಗೆಯ ತಟದಲ್ಲೇ ನಡೀತವೆ. ಪಿತೃಗಳಿಗೆ ಪಿಂಡದಾನ, ಅಸ್ಥಿ ವಿಸರ್ಜನೆ, ಹೀಗೆ ಎಲ್ಲದಕ್ಕೂ ಗಂಗೆಯ ಸಾಕ್ಷಿ. ಮತ್ತು ಇದೇ ಗಂಗೆಯ ತಟದಲ್ಲಿರೋದು ಪ್ರಸಿದ್ಧ ಕಾಶಿ ವಿಶ್ವನಾಥನ ದೇವಸ್ಥಾನ. ಇದನ್ನ 12 ಜ್ಯೋತಿರ್ಲಿಂಗಗಳಲ್ಲಿ ಒಂದು ಅಂತ ಹೇಳ್ತಾರೆ. ಜ್ಯೋತಿರ್ಲಿಂಗ ಅಂದ್ರೆ ಅದರ ಅರ್ಥ ಏನು? ಜ್ಯೋತಿರ್ಲಿಂಗ ಅಂದ್ರೆ ಶಿವನು ಜ್ಯೋತಿಯ ರೂಪದಲ್ಲಿ, ಅಂದ್ರೆ ಒಂದು ಅನಂತವಾದ ಬೆಳಕಿನ ಸ್ತಂಭವಾಗಿ ಕಾಣಿಸಿಕೊಂಡ ಸ್ಥಳ. ಪುರಾಣಗಳ ಪ್ರಕಾರ ಭಾರತದಲ್ಲಿ ಅಂತಹ 12 ಪ್ರಮುಖ ಕ್ಷೇತ್ರಗಳಿವೆ. ಅವುಗಳಲ್ಲಿ ಕಾಶಿ ವಿಶ್ವನಾಥನಿಗೆ ಅಗ್ರಸ್ಥಾನ. ಇಲ್ಲಿ ಗಂಗೆ ಮತ್ತು ವಿಶ್ವನಾಥನ ಸಂಬಂಧ ಇದೆಯಲ್ಲ, ಅದು ಬಹಳ ಸುಂದರವಾದದ್ದು. ಓಕೆ. ಗಂಗೆಯನ್ನು ಪ್ರಕೃತಿ ಅಥವಾ ಶಕ್ತಿಯ ಸ್ವರೂಪ ಅಂತ ಪರಿಗಣಿಸಿದ್ರೆ, ವಿಶ್ವನಾಥನು ಚೈತನ್ಯ ಅಥವಾ ಪ್ರಜ್ಞೆಯ ಸ್ವರೂಪ. ಸೊ ಗಂಗೆಯಲ್ಲಿ ಸ್ನಾನ ಮಾಡಿ ದೇಹವನ್ನು ಶುದ್ಧ ಮಾಡಿಕೊಂಡು ವಿಶ್ವನಾಥನ ದರ್ಶನಕ್ಕೆ ಹೋಗೋದು ಅಂದ್ರೆ ಶಕ್ತಿ ಮತ್ತು ಚೈತನ್ಯದ ಮಿಲನವನ್ನು ಅನುಭವಿಸಿದ ಹಾಗೆ. ಇದೊಂದು ಪರಿಪೂರ್ಣ ಆಧ್ಯಾತ್ಮಿಕ ಪ್ರಕ್ರಿಯೆ. ಅಂದ್ರೆ ಈ ಯಾತ್ರೆಗೆ ಒಂದು ನಿರ್ದಿಷ್ಟವಾದ ಕ್ರಮವಿದೆ. ನಮ್ಮ ಆಕರಗಳಲ್ಲಿ ಹೇಳೋ ಹಾಗೆ ನೇರವಾಗಿ ವಿಶ್ವನಾಥನ ದೇವಸ್ಥಾನಕ್ಕೆ ಹೋಗೋ ಹಾಗೆಲ್ಲ. ಮೊದಲು ಕಾಲಭೈರವನ ಅನುಮತಿ ಪಡಿಬೇಕು ಅಂತ ಇದೆ. ಇದು ಸ್ವಲ್ಪ ವಿಚಿತ್ರ ಅನಿಸಬಹುದು.
ಯಾಕೆ ಈ ನಿಯಮ? ದೇವಸ್ಥಾನಕ್ಕೆ ಹೋಗೋಕೆ ಬೇರೆಯವರ ಪರ್ಮಿಷನ್ ಯಾಕೆ ಬೇಕು? ಇದು ನೋಡಕ್ಕೆ ವಿಚಿತ್ರ ಅನಿಸಿದ್ರೂ ಇದರ ಹಿಂದೆ ಒಂದು ಆಳವಾದ ಸೈಕಲಾಜಿಕಲ್ ಮತ್ತು ಸ್ಪಿರಿಚುವಲ್ ಕಾರಣವಿದೆ. ಕಾಲಭೈರವನನ್ನ ಕಾಶಿಯ ಕ್ಷೇತ್ರಪಾಲಕ ಅಂದ್ರೆ ಆ ನಗರದ ಗಾರ್ಡಿಯನ್ ಅಂತ ಪರಿಗಣಿಸಲಾಗುತ್ತೆ. ಯಾವುದೇ ಪವಿತ್ರ ಕ್ಷೇತ್ರಕ್ಕೆ ನಾವು ಪ್ರವೇಶಿಸುವಾಗ ನಮ್ಮ ಅಹಂಕಾರವನ್ನು ಬದಿಗಿಟ್ಟು ವಿನಯದಿಂದ ಹೋಗಬೇಕು. ನಾನು ಬಂದಿದ್ದೇನೆ ದರ್ಶನ ಕೊಡುವಂತ ಅಧಿಕಾರದಿಂದ ಕೇಳೋ ಬದಲು, ಸ್ವಾಮಿ ನಿಮ್ಮ ಕ್ಷೇತ್ರಕ್ಕೆ ಬಂದಿದ್ದೇನೆ, ದರ್ಶನಕ್ಕೆ ಅನುಮತಿ ನೀಡಿ ಅಂತ ಕೇಳೋದು ಗೌರವದ ಸಂಕೇತ. ಓಕೆ, ಅದು ಅರ್ಥವಾಯಿತು. ಇದು ನಮ್ಮನ್ನು ಯಾತ್ರೆಗೆ ಮಾನಸಿಕವಾಗಿ ಸಿದ್ಧಪಡಿಸುತ್ತೆ. ನಾವು ಕೇವಲ ಟೂರಿಸ್ಟ್ಗಳಲ್ಲ, ನಾವು ಭಕ್ತರು ಅನ್ನೋ ಭಾವನೆಯನ್ನು ಇದು ಮೂಡಿಸುತ್ತೆ. ಸರಿ, ಹಾಗಾದ್ರೆ ಕಾಲಭೈರವನ ಅನುಮತಿ ಪಡೆದ ನಂತರ ಮುಂದಿನ ಹಂತ ಗಂಗಾ ಸ್ನಾನ, ನಂತರ ವಿಶ್ವನಾಥನ ದರ್ಶನ. ಇಲ್ಲಿ ಒಂದು ಪ್ರಾಕ್ಟಿಕಲ್ ವಿಷಯವನ್ನ ನಮ್ಮ ಆಕರಗಳು ಹೈಲೈಟ್ ಮಾಡ್ತವೆ. ದೇವಸ್ಥಾನದ ಒಳಗೆ ಫೋನ್, ಕ್ಯಾಮೆರಾ ಯಾವುದಕ್ಕೂ ಅನುಮತಿ ಇಲ್ಲ. ಹೌದು, ಇದನ್ನ ಕೇವಲ ಸೆಕ್ಯೂರಿಟಿ ದೃಷ್ಟಿಯಿಂದ ನೋಡಬಾರ್ದು. ಇದರ ಹಿಂದೆ ಒಂದು ಆಧ್ಯಾತ್ಮಿಕ ಉದ್ದೇಶವೂ ಇದೆ. ಇವತ್ತಿನ ಜಗತ್ತಿನಲ್ಲಿ ನಾವು ಒಂದು ಕ್ಷಣನೂ ನಮ್ಮ ಫೋನ್ಗಳಿಂದ ದೂರ ಇರೋಕೆ ಸಾಧ್ಯವಿಲ್ಲ. ನಿಜ. ಆದ್ರೆ ದೇವಾಲಯದ ಒಳಗೆ ಫೋನ್ ಇಲ್ಲ ಅಂದಾಗ ನಾವು ಹೊರಗಿನ ಪ್ರಪಂಚದ ಜೊತೆಗಿನ ಸಂಪರ್ಕವನ್ನ ಸಂಪೂರ್ಣವಾಗಿ ಕಡಿತಗೊಳಿಸ್ತೀವಿ. ಫೋಟೋ ತೆಗೆಯೋ, ಸ್ಟೇಟಸ್ ಹಾಕೋ ಗಡಿಬಿಡಿ ಇಲ್ಲದೆ ಆ ಕ್ಷಣದಲ್ಲಿ ಆ ದೈವದ ಸನ್ನಿಧಾನದಲ್ಲಿ ಸಂಪೂರ್ಣವಾಗಿ ಲೀನವಾಗೋಕೆ ಇದು ಸಹಾಯ ಮಾಡುತ್ತೆ. ಹೌದು, ಗಮನ ಬೇರೆ ಕಡೆ ಹೋಗಲ್ಲ. ಎಕ್ಸಾಕ್ಟ್ಲಿ, ನಿಜವಾದ ದರ್ಶನದ ಅನುಭವ ಸಿಗೋದು ಆಗ್ಲೇ. ಇದೊಂದು ರೀತಿ ಡಿಜಿಟಲ್ ಡಿಟಾಕ್ಸ್. ಇಲ್ಲಿ ಒಂದು ವಿಷಯ ನನಗೆ ಬಹಳ ಆಶ್ಚರ್ಯ ತರಿಸಿತು. ವಿಶ್ವನಾಥನ ದೇವಸ್ಥಾನದ ಆವರಣದಲ್ಲೇ ಅನ್ನಪೂರ್ಣಿಯ ದೇವಸ್ಥಾನವೂ ಇದೆ. ಶಿವನ ಪಕ್ಕದಲ್ಲೇ ಅನ್ನ ಕೊಡುವ ದೇವತೆ. ಇದರ ಹಿಂದೆ ಒಂದು ದೊಡ್ಡ ಕಥೆಯೇ ಇದೆ ಅಂತ ನಮ್ಮ ಆಕರಗಳು ಹೇಳ್ತವೆ ಅಲ್ವಾ? ಹೌದು, ಮತ್ತಿದು ಈ ಯಾತ್ರೆಯ ಅತ್ಯಂತ ಸುಂದರವಾದ ಮತ್ತು ಅರ್ಥಪೂರ್ಣವಾದ ಭಾಗ. ಕಥೆ ಹೀಗಿದೆ. ಒಮ್ಮೆ ಶಿವ ಮತ್ತು ಪಾರ್ವತಿಯ ನಡುವೆ ಒಂದು ವಾದ ನಡೆಯುತ್ತೆ. ಶಿವ ವೈರಾಗ್ಯದ ಮೂರ್ತಿಯಾಗಿ ಈ ಜಗತ್ತಿನಲ್ಲಿ ಕಾಣೋದೆಲ್ಲ ಆಹಾರ, ಸಂಪತ್ತು, ಸಂಬಂಧಗಳು ಎಲ್ಲವೂ ಮಾಯೆ, ಒಂದು ಭ್ರಮೆ ಅಂತ ಹೇಳ್ತಾನೆ. ಇದನ್ನು ಕೇಳಿ ಪಾರ್ವತಿಗೆ ಸಹಜವಾಗಿಯೇ ಕೋಪ ಬಂದಿರಬೇಕು. ಖಂಡಿತ. ಪಾರ್ವತಿ ಅಂದ್ರೆ ಅವಳೇ ಪ್ರಕೃತಿ, ಅವಳೇ ಶಕ್ತಿ, ಪೋಷಿಸೋ ತಾಯಿ. ನಾನು ಸೃಷ್ಟಿಸಿದ ಅನ್ನವೇ ಮಾಯೆ ಆದ್ರೆ ನಾನು ಮಾಯೆ ಅಂತ ಪ್ರಶ್ನಿಸಿ ಅವಳು ಅದೃಶ್ಯಳಾಗ್ತಾಳೆ. ಓ, ಪ್ರಕೃತಿಯೇ ಮಾಯವಾದಾಗ ಏನಾಗುತ್ತೆ? ಜಗತ್ತಿನಲ್ಲಿ ಭೀಕರ ಬರಗಾಲ, ಕ್ಷಾಮ ತಲೆದೋರುತ್ತೆ. ಮನುಷ್ಯರು, ದೇವತೆಗಳು, ಪ್ರಾಣಿಗಳು ಎಲ್ಲರೂ ಹಸಿವಿನಿಂದ ಬಳಲ್ತಾರೆ. ಜಗತ್ತು ಸ್ತಬ್ಧವಾಗುತ್ತೆ. ಆಗ ಶಿವನಿಗೆ ತನ್ನ ತಪ್ಪಿನ ಅರಿವಾಗುತ್ತದೆಯೇ? ಹೌದು. ತನ್ನ ಭಕ್ತರ ಸಂಕಟ ನೋಡಲಾಗದೆ ಶಿವನು ಪರಿಹಾರಕ್ಕಾಗಿ ಹುಡುಕ್ತಾನೆ. ಆಗ ಅವನಿಗೆ ತಿಳಿಯುತ್ತೆ, ಪಾರ್ವತಿಯು ಕಾಶಿಯಲ್ಲಿ ಅನ್ನಪೂರ್ಣೇಶ್ವರಿಯಾಗಿ, ಅಂದ್ರೆ ಅನ್ನವನ್ನು ಪೂರ್ಣವಾಗಿ ನೀಡುವ ದೇವತೆಯಾಗಿ ಅವತರಿಸಿದ್ದಾಳೆ ಅಂತ. ಅವಳು ತನ್ನ ಕೈಯಲ್ಲಿ ಚಿನ್ನದ ಸೌಟು ಮತ್ತು ಅನ್ನದ ಪಾತ್ರೆಯನ್ನ ಹಿಡಿದು ಹಸಿದವರಿಗೆಲ್ಲ ಆಹಾರ ನೀಡುತ್ತಿರ್ತಾಳೆ. ಒಂದು ಕ್ಷಣ ಯೋಚಿಸಿ, ಇಡೀ ಜಗತ್ತಿನ ಒಡೆಯ, ಎಲ್ಲವೂ ಮಾಯೆ ಎಂದ ವೈರಾಗ್ಯ ಮೂರ್ತಿ ಸ್ವತಃ ಭಿಕ್ಷಾ ಪಾತ್ರೆ ಹಿಡಿದು ಆಕೆ ಮುಂದೆ ಬಂದು ನಿಲ್ತಾನೆ. ವಾವ್, ಇದು ಕಥೆಯ ಕ್ಲೈಮ್ಯಾಕ್ಸ್. ಖಂಡಿತ. ಅನ್ನಪೂರ್ಣಿಯ ಕೈಯಿಂದ ಆಹಾರವನ್ನು ಸ್ವೀಕರಿಸಿದ ಆ ಕ್ಷಣದಲ್ಲಿ ಶಿವನಿಗೆ ಜ್ಞಾನೋದಯವಾಗುತ್ತ. ಅನ್ನವೂ ಮಾಯೆಯಲ್ಲ, ಅದುವೇ ಅಸ್ತಿತ್ವದ ಆಧಾರ, ಜೀವದ ಮೂಲ, ಅದುವೇ ಬ್ರಹ್ಮ ಅಂತ ಒಪ್ಕೊಳ್ತಾನೆ. ಈ ಕಥೆಯ ಸಾರಾಂಶವೇನು? ಇತರರಿಗೆ ಆಹಾರ ನೀಡುವುದು ಪೂಜೆಯ ಅತ್ಯುನ್ನತ ರೂಪಗಳಲ್ಲಿ ಒಂದಾಗಿದೆ. ದೇಹವನ್ನ ಪೋಷಿಸೋ ಅನ್ನವೂ ಕೂಡ ದೈವ ಸ್ವರೂಪವೇ. ಆಧ್ಯಾತ್ಮಿಕತೆ ಅಂದ್ರೆ ಲೌಕಿಕ ಜಗತ್ತನ್ನು ತಿರಸ್ಕರಿಸೋದಲ್ಲ, ಎರಡನ್ನೂ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗೋದು ಅನ್ನೋ ಅದ್ಭುತ ಸಂದೇಶ ಇದರಲ್ಲಿದೆ. ಹಾಗಾದ್ರೆ ವಿಶ್ವನಾಥ ಮತ್ತು ಅನ್ನಪೂರ್ಣೆಯ ದರ್ಶನದ ನಂತರ ಯಾತ್ರೆ ಮುಗಿಯುತ್ತೆ? ಇಲ್ಲ, ಯಾತ್ರೆಯ ವೃತ್ತವನ್ನ ಪೂರ್ಣಗೊಳಿಸೋಕೆ ಇನ್ನೂ ಕೆಲವು ಸ್ಥಳಗಳಿವೆ. ಸಂಕಟಗಳನ್ನು ನಿವಾರಿಸೋ ಸಂಕಟ ಮೋಚನ ಹನುಮಾನ್ ದೇವಸ್ಥಾನ ಮತ್ತು ದುಃಖಗಳನ್ನು ದೂರ ಮಾಡೋ ಸಂಕಥಾದೇವಿ ದೇವಸ್ಥಾನಕ್ಕೆ ಭೇಟಿ ನೀಡೋದು ಸಂಪ್ರದಾಯ. ಓಕೆ. ಇದು ನಾವು ಕೇವಲ ಮುಖ್ಯ ದೇವರಿಗೆ ಮಾತ್ರವಲ್ಲ, ಆ ಕ್ಷೇತ್ರದ ಎಲ್ಲಾ ರಕ್ಷಕ ದೇವಗಳಿಗೂ ಗೌರವ ಸಲ್ಲಿಸ್ತೀವಿ ಅನ್ನೋದರ ಸಂಕೇತ. ಇದು ಯಾತ್ರೆಗೆ ಒಂದು ಪರಿಪೂರ್ಣತೆಯನ್ನು ನೀಡುತ್ತೆ. ಮತ್ತು ಇವೆಲ್ಲದರ ನಂತರ ದಿನದ ಕೊನೆಯಲ್ಲಿ ಬರೋದೇ ಆಕರಗಳಲ್ಲಿ ಉಸಿರು ಕಟ್ಟುವ ಆಚರಣೆ ಮತ್ತು ಆತ್ಮವನ್ನು ಕಲುಕುವ ಅನುಭವ ಅಂತ ಬಣ್ಣಿಸಲಾಗಿರುವ ಗಂಗಾ ಆರತಿ. ಇದ್ರ ಬಗ್ಗೆ ಸ್ವಲ್ಪ ವಿವರಿಸಬಹುದೇ? ಗಂಗಾ ಆರತಿಯನ್ನ ಕೇವಲ ನೋಡಿ ವಿವರಿಸೋದು ಕಷ್ಟ. ಅದೊಂದು ಸಂಪೂರ್ಣ ಇಂದ್ರಿಯಗಳ ಅನುಭವ. ಸಂಜೆಯ ಕತ್ತಲಲ್ಲಿ ಗಂಗೆಯ ತಟದಲ್ಲಿ ಸಾವಿರಾರು ಜನ ಸೇರಿರ್ತಾರೆ. ಆಗ ಏಕಕಾಲದಲ್ಲಿ ಬೃಹತ್ ದೀಪಗಳನ್ನು ಹಿಡಿದ ಪೂಜಾರಿಗಳು,
ಗಂಟೆಗಳ ನಾದ, ಶಂಖದ ಧ್ವನಿ ಮತ್ತು ಹಿನ್ನೆಲೆಯಲ್ಲಿ ನಿರಂತರವಾಗಿ ಜಪಿಸುವ ಮಂತ್ರಗಳು. ಆ ದೃಶ್ಯ, ಆ ಶಬ್ದ, ಆ ವಾತಾವರಣವೇ ಬೇರೆ. ಕೇಳುವಾಗ್ಲೇ ರೋಮಾಂಚನ ಆಗ್ತಿದೆ. ಹೌದು. ಆ ಬೆಂಕಿಯ ಬೆಳಕು ನೀರಿನ ಮೇಲೆ ಪ್ರತಿಫಲಿಸಿದಾಗ, ಗಾಳಿಯಲ್ಲಿ ಕರ್ಪೂರದ ಸುವಾಸನೆ ಹರಡಿದಾಗ, ಸಾವಿರಾರು ಜನರ ಭಕ್ತಿ ಒಂದೆಡೆ ಸೇರಿದಾಗ ಅಲ್ಲಿ ಒಂದು ಅದ್ಭುತವಾದ ಎನರ್ಜಿ ಉತ್ಪತ್ತಿಯಾಗುತ್ತೆ. ಅದು ಕೇವಲ ಒಂದು ಧಾರ್ಮಿಕ ಆಚರಣೆಯಾಗಿ ಉಳಿಯಲ್ಲ. ಅದು ಕಲೆ, ಸಂಗೀತ ಮತ್ತು ಭಕ್ತಿಯ ಒಂದು ಅದ್ಭುತ ಸಂಗಮ. ದಿನವಿಡೀ ಯಾತ್ರೆ ಮಾಡಿ ದಣಿದ ದೇಹ ಮತ್ತು ಮನಸ್ಸಿಗೆ ಆ ಆರತಿಯು ಒಂದು ರೀತಿಯಲ್ಲಿ ಚೈತನ್ಯವನ್ನು ತುಂಬಿ ಮನಸ್ಸಿಗೆ ಅಪಾರವಾದ ಶಾಂತಿಯನ್ನು ನೀಡುತ್ತೆ. ಅದೊಂದು ಅವಿಸ್ಮರಣೀಯ ಅನುಭವ. ಹಾಗಾದ್ರೆ ಈ ಎಲ್ಲವನ್ನೂ ಒಟ್ಟಾಗಿ ನೋಡಿದಾಗ ಕಾಶಿ ಯಾತ್ರೆ ಅಂದ್ರೆ ಏನು ಅಂತ ಹೇಳಬಹುದು? ನಮ್ಮ ಚರ್ಚೆಯ ಆರಂಭದಲ್ಲಿ ಇದನ್ನು ಪರಿಕಲ್ಪನೆ ಅಂತ ಹೇಳಿದ್ವಿ. ಹೌದು. ಕಾಶಿ ಯಾತ್ರೆ ಕೇವಲ ದೇವಸ್ಥಾನಗಳಿಗೆ ಭೇಟಿ ಕೊಡೋ ಪ್ರವಾಸವಲ್ಲ. ಅದು ಕಾಲದ ಮೂಲಕ ಒಂದು ಪಯಣ. ಎಲ್ಲವನ್ನೂ ತ್ಯಾಗ ಮಾಡಿ ಮುಕ್ತಿಗಾಗಿ ಹೋಗ್ತಿದ್ದ ವಾನಪ್ರಸ್ಥದ ಕಠಿಣ ಮಾರ್ಗದಿಂದ ಇವತ್ತು ತಂತ್ರಜ್ಞಾನದ ಸಹಾಯದಿಂದ ಸುಲಭವಾಗಿ ತಲುಪಬಹುದಾದ ಭಕ್ತಿಯ ಯಾತ್ರೆಯವರೆಗೆ ಅದು ವಿಕಸನಗೊಂಡಿದೆ. ಪ್ರತಿಯೊಂದು ಆಚರಣೆಯ ಹಿಂದೆ, ಅಂದ್ರೆ ಕಾಲಭೈರವನ ಅನುಮತಿಯಿಂದ ಹಿಡಿದು ಗಂಗಾ ಆರತಿಯವರೆಗೆ ಒಂದೊಂದು ಆಳವಾದ ಅರ್ಥವಿದೆ. ಹಾಗಾದ್ರೆ ಈ ಯಾತ್ರೆ ಕೇವಲ ದೇವಸ್ಥಾನ ಸುತ್ತೋದಲ್ಲ, ಅದೊಂದು ಸಂಪೂರ್ಣ ಜೀವನ ದರ್ಶನ ಇದ್ದ ಹಾಗೆ. ನಮ್ಮ ಆಕರಗಳಲ್ಲಿ ಬರೋ ಪ್ರತಿಯೊಂದು ಕಥೆ, ಪ್ರತಿಯೊಂದು ಆಚರಣೆ, ಜೀವನ, ಮರಣ, ಕರ್ಮ, ಸೇವೆ, ವೈರಾಗ್ಯ ಮತ್ತು ಲೌಕಿಕ ಜವಾಬ್ದಾರಿ ಎಲ್ಲವನ್ನೂ ಒಂದೇ ಕಡೆ ಹಿಡಿದಿಟ್ಟ ಹಾಗೆ ಕಾಣಿಸ್ತೆ. ಖಂಡಿತ. ಅನ್ನಪೂರ್ಣೆಯ ಕಥೆಯು ಆಧ್ಯಾತ್ಮಿಕತೆ ಮತ್ತು ಲೌಕಿಕ ಜೀವನದ ನಡುವಿನ ಸಮತೋಲನವನ್ನು ಕಲಿಸಿದರೆ, ಗಂಗೆಯು ಜೀವನ ಮರಣದ ಚಕ್ರವನ್ನು ನೆನಪಿಸುತ್ತೆ. ಇದು ಹಿಂದೂ ತತ್ವಶಾಸ್ತ್ರದ ಒಂದು ಸಣ್ಣ ಪ್ರತಿರೂಪದಂತೆ. ಇದು ಕೇವಲ ಹೊರಗಿನ ದೇವಸ್ಥಾನಗಳಿಗೆ ಭೇಟಿ ನೀಡೋದಲ್ಲ, ಅದು ನಮ್ಮೊಳಗಿನ ಆತ್ಮವನ್ನು ಅರಿಯುವ ಒಂದು ಪಯಣವೂ ಹೌದು. ಹಾಗಾದ್ರೆ ನಮ್ಮ ಕೇಳುಗರಿಗಾಗಿ ಒಂದು ಅಂತಿಮ ಚಿಂತನೆ. ಈ ಆಕರಗಳು ಯಾತ್ರೆಯ ಸಾಂಪ್ರದಾಯಿಕ ಕ್ರಮಬದ್ಧವಾದ ಮಾರ್ಗವನ್ನ ವಿವರಿಸ್ತವೆ. ಇವತ್ತಿನ ವೇಗದ ಯುಗದಲ್ಲಿ ಎಲ್ಲವೂ ಒಂದೇ ಕ್ಲಿಕ್ನಲ್ಲಿ ಸಿಗೋವಾಗ, ಗೂಗಲ್ ಮ್ಯಾಪ್ಸ್ ಹಾಕಿ ನೇರವಾಗಿ ಎಲ್ಲಿಗೆ ಬೇಕಾದರೂ ಹೋಗ್ಬೋದಾದಾಗ, ಇಂತಹ ಪ್ರಾಚೀನ ಮತ್ತು ನಿರ್ದಿಷ್ಟವಾದ ಕ್ರಮಗಳನ್ನ, ಅಂದ್ರೆ ಮೊದಲು ರಕ್ಷಕನ ಅನುಮತಿ, ನಂತರ ಶುದ್ಧೀಕರಣ, ಆಮೇಲೆ ದರ್ಶನ, ಹೀಗೆ ಈ ಕ್ರಮಗಳನ್ನು ಅನುಸರಿಸೋದು ಆಧುನಿಕ ಯಾತ್ರಿಕರಿಗೆ ಏನನ್ನ ಕಲಿಸಬಹುದು? ಬಹುಶಃ ಕೆಲವೊಮ್ಮೆ ಗಮ್ಯಕ್ಕಿಂತ ಪ್ರಯಾಣವೇ ಮುಖ್ಯ ಮತ್ತು ಆ ಪ್ರಯಾಣಕ್ಕೆ ತನ್ನದೇ ಆದ ಒಂದು ಶಿಸ್ತು ಮತ್ತು ತಾಳ್ಮೆ ಬೇಕು ಅನ್ನೋದನ್ನ ಇದು ನೆನಪಿಸುತ್ತದೆಯೇ? ಇದೊಂದು ಯೋಚಿಸಬೇಕಾದ ವಿಷಯ. ನೀವು ಕಾಶಿ ಯಾತ್ರೆಯನ್ನು ಆನಂದಿಸಿದ್ದೀರಿ ಎಂದು ನಾವು ಭಾವಿಸುತ್ತೇವೆ. ನಮ್ಮ ಮುಂಬರುವ ನವಘರ ಯಾತ್ರೆಯ ವಿಡಿಯೋವನ್ನು ತಪ್ಪಿಸಿಕೊಳ್ಳದಿರಲು ಈಗಲೇ ಚಂದಾದಾರರಾಗಿ.